ಸರ್ 2020, 21, 22, 23, 24 ಸುಮಾರು ಏನಿಲ್ಲ ಅಂದ್ರೆ 6,000-7,000 ಕೋಟಿ ರೂಪಾಯಿದು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇರಲಾರ್ದೆ ಹಿಂದಿನ ಸರ್ಕಾರಗಳಲ್ಲಿ ಅನುಮೋದನೆ ಮಾಡಿದ್ದಾರೆ. ಹೇಳ್ತೀನಿ ಕೇಳಿ ಸರ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನಮ್ಮ ಕಡೆಯಿಂದ ತಗೊಂಡಿದ್ದಾರೆ. PWD, MI ಮತ್ತು RDPR ಎಲ್ಲ ಸೇರಿ ಯಾವುದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲೇ ಇಲ್ಲ. ಡೈರೆಕ್ಟಾಗಿ ಅಲ್ಲಿ ವಿವೇಚನಾ ಕೋಟಾ ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಆ ಫೈಲ್ಗಳೇ ಸಾಲ ಮಾಡಿ ತುಪ್ಪ ತಿಂದದ್ದು ನಾವು ತೀರಿಸ್ತಾ ಇದೀವಿ. ಅದಕ್ಕೆ ಯಾವ್ದಾವ್ದು ಅಧಿಕೃತವಾಗಿದೆ ಅನಧಿಕೃತ ನೋಡ್ಕೊಂಡು ಕೆಲವು ಆಫೀಸರ್ಸ್ ತಲೆದಂಡವನ್ನು ತಗೊಂಡು ನಾವಿವತ್ತು ಕೊಡ್ತಾ ಇದೀವಿ. ಈಗ ಅವರು ಹೇಳಿರೋದು ನಿಜ, ಕೆಲಸ ಆಗ್ಬಿಟ್ಟಿದೆ. ಖರ್ಗೆ ಸಾಹೇಬ್ರೆ 224 ಕ್ಷೇತ್ರಕ್ಕೆ ಕೊಟ್ಟಿದ್ದು ಇದು ಸ್ಪೆಷಲ್ ಗ್ರಾಂಟ್ ಅಲ್ಲ, ವಿವೇಚನಾ ಮುಖ್ಯಮಂತ್ರಿದಲ್ಲ. 224 ಕ್ಷೇತ್ರದ ಶಾಸಕರುಗಳಿಗೆ ವಿಶೇಷ ಅನುದಾನ ಶಾಸಕರಿಗೆ ಹೇಳ್ತಾ ಇರೋದು. ಮನವಿ ಮಾಡ್ಕೊಂಡಿದ್ದೀರಾ 21-22 ಸರ್ಕಾರಗಳ ತಪ್ಪನ್ನ ನಾವು ತಿದ್ದಿ ನಾವು ಅವರು ಮಾಡಿ ತುಪ್ಪ ತಿಂದಿದ್ದೀರ ಅಧ್ಯಕ್ಷ. ತುಪ್ಪದ ಬಡ್ಡಿ ನಾವು ಕಟ್ತಾ ಇರೋದು. ಈಗ ನಾನು ನಿಮ್ಗೆ ಹೇಳಿ ನಾವು ಸಾಲ ಮಾಡಿ ರಸ್ತೆ ಮಾಡುದು, ನೀರಾವರಿ ಯೋಜನೆ ಮಾಡುದು, ನಾವು ಸಾಲ ಮಾಡಿ ಉಳ್ಳವರಿಗೆ ಫ್ರೀ ಕೊಡಲಿಲ್ಲ. ತಗೊಳ್ಳಿ, DPR ಮಾಡಿ ತಗೊಳ್ಳಿ, ಯಾರು ಬೇಡ ಅಂದಿದ್ದಾರೆ? ಸುಮ್ನೆ ಯಾವ್ದೋ CM ವಿವೇಚನಾ ಕೋಟಾ ಅಂದ್ಬಿಟ್ಟು ಪ್ರಾರಂಭ ಮಾಡ್ಬಿಟ್ಟು ಅಧ್ಯಕ್ಷರೇ ಹಂಗ್ ಮಾಡೋದ್ ತಪ್ಪಲ್ವಾ? ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಗ್ರಾಮೀಣಾಭಿವೃದ್ಧಿಗೆ, ಕೃಷಿಗೆ, ನೀರಾವರಿಗೆ ಇವತ್ತು ಎಷ್ಟು ಹಣ ಕೊಟ್ಟಿದ್ದಾರೆ? ಕೇವಲ 14 ಪೈಸೆ ಹಣ ಇಟ್ಟಿದ್ದಾರೆ. ಸಾಲಕ್ಕೆ ಎಷ್ಟು 20 ಪೈಸೆ ಇಟ್ರೆ ಬರೀ ಕೃಷಿ, ನೀರಾವರಿ, ಗ್ರಾಮೀಣಾಭಿವೃದ್ಧಿಗೆ 14 ಪೈಸೆ ಇಟ್ಟು ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಅಭಿವೃದ್ಧಿ ಅಂತ ಹೇಳ್ತಾರೆ ಇವರು? ಯಾವ ಅಭಿವೃದ್ಧಿ ಅಂತ ಹೇಳ್ತಾರೆ ಹೇಳಿ? ಇದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ಖರ್ಗೆ ಸಾಹೇಬರು ಇದ್ದಾರೆ, DK ಶಿವಕುಮಾರ್ ಇದ್ದಾರೆ. ಅವ್ರೇನೋ ನಮ್ಗೆ ಹಣ ಕೊಟ್ರು, ನನಗೇನೋ ಸ್ವಲ್ಪ ರಿಪೇರ್ಸ್ ಇರೋದ್ರಿಂದ ಲಿಫ್ಟ್ ಇರಿಗೇಷನ್ ಅಲ್ಲಿ ಮತ್ತೆ ನನ್ನ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದ್ರು. KEB ಬಿಲ್ ಕಟ್ಟಕ್ಕಾಗಿಲ್ಲ, ಬಸ್ಕಾಂ ಬಿಲ್ಲು. ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ಈಗ ನೀರಾವರಿಗಳಲ್ಲಿ ನೀರು ಬಿಡ್ತಾರೆ ನಮ್ಮ ಡ್ಯಾಮ್ಗಳಿಂದ. ಆ ಸಂದರ್ಭದಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ಹಣ ಇಲ್ಲ. 3 ವರ್ಷದ ಕರೆಂಟ್ ಬಿಲ್ ಕಟ್ಟಿಲ್ಲ ಲಿಫ್ಟ್ ಇರಿಗೇಷನ್ಗೆ. ಆ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಜೆಟ್ ಪ್ರತಿ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದ ಅಭಿವೃದ್ಧಿ ಮಾದರಿ ಕುರಿತು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ದೇಶದಲ್ಲಿ ಪ್ರಧಾನ ಮೋದಿಯವರು ಹಾಕಿರುವ ಅಭಿವೃದ್ಧಿ ಮಾದರಿಗೆ ತಮ್ಮ ಮಾದರಿ ಉತ್ತರ ಅನ್ನೋ ರೀತಿಯಲ್ಲಿ ಅವರ ಒಂದು ಪ್ರತಿಕ್ರಿಯೆ ಇದೆ ಬಜೆಟ್ ಭಾಷಣದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಇದು ನೋಡಿದ್ರೆ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಶೂನ್ಯ ಭೌತಿಕ ಅಭಿವೃದ್ಧಿಯನ್ನ ಸಾಧಿಸಿರುವುದು ಜಗತ್ತಿಗೆ ತಿಳಿದ ಸಂಗತಿ ಆಗಿದೆ. ಮಾನ್ಯ ಇಲ್ಲದೆ ಹೋದ್ರೆ ಮಾನ್ಯ ಸಭಾಧ್ಯಕ್ಷರೇ 3 ವರ್ಷಗಳಲ್ಲಿ ಎಷ್ಟು ಡ್ಯಾಮ್ ಕಟ್ಟಿದ್ರು, ಮೇಜರ್ ಇರಿಗೇಷನ್ ಇಂದ ಎಷ್ಟು ಆಸ್ಪತ್ರೆಗಳನ್ನು ಮಾಡಿದ್ರು, ಎಷ್ಟು ಬಡವರಿಗೆ ಮನೆಗಳನ್ನು ಕೊಟ್ಟರು, ಹೊಸ ಮನೆಗಳನ್ನು, ಹಾಸ್ಟೆಲ್ಗಳನ್ನು ಕಟ್ಟಿದ್ರು. ಎಲ್ಲವನ್ನ ಉತ್ತರದಾಯಿಯಾಗಿರ್ಬೇಕಲ್ಲ ಆ ಇಲಾಖೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಅದನ್ನು ಹೇಳ್ಬೇಕು. ಇನ್ನೊಂದು ಮುಖ್ಯವಾದ ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಪುಸ್ತಕದಲ್ಲಿ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಈ ವರ್ಷ ಕೇವಲ 4,000 ರೂಪಾಯಿ ಕೋಟಿ ಇಟ್ಟಿದ್ದಾರೆ. ಹೋದ ವರ್ಷ ನಿಗದಿ ಮಾಡಿದ್ದಾರೆ. ಹೋದ ವರ್ಷ ಎಷ್ಟು ನಿಗದಿ ಮಾಡಿದ್ರು? 8,600 ಕೋಟಿ ರೂಪಾಯಿ ಇತ್ತು. 50% ಇವತ್ತು ಕಟ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಯಾಕೆ ಅಂತ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಎರಡನೇದು ಮಾನ್ಯ ಸಭಾಧ್ಯಕ್ಷರೇ, ಕಳೆದ ವರ್ಷ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಯಾವುದಕ್ಕೆ ಎಷ್ಟು ಹಣ ಖರ್ಚಾಯಿತು, ಯಾವುದು ಆಸ್ತಿ ನಿರ್ಮಾಣ ಆಗಿದೆ, ಎಲ್ಲ ಅಂಕಿಅಂಶಗಳನ್ನ ಮಾನ್ಯ ಎಷ್ಟು ಗುರಿ ಸಾಧನೆ ಆಯಿತು ಹೋದ ವರ್ಷ ಬಜೆಟ್ ಅಲ್ಲಿ, ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೌಸ್ಗೆ ಹೇಳಬೇಕಾಗುತ್ತೆ. ಮತ್ತೆ ವಿವಿಧ ಇಲಾಖೆಗಳಲ್ಲಿ ಉತ್ತರದಾಯಿತ್ವವನ್ನ ಮುಖ್ಯಮಂತ್ರಿಗಳು ನಿರೀಕ್ಷಿಸಬೇಕು. ಆದರೆ ಇವತ್ತು ಯಾವ ಅಧಿಕಾರಿಗಳಿಗೂ ಯಾವ ಜವಾಬ್ದಾರಿನೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ, ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿದ ಘೋಷಣೆಗಳೆಷ್ಟು, ಎಷ್ಟು ಈಡೇರಿವೆ, ಎಷ್ಟು ಎಂಬ ಲೆಕ್ಕವನ್ನು ಸದನಕ್ಕೆ ಕೊಡಬೇಕು. ಮತ್ತೆ ಅದ್ರ ಮೇಲೆ ಚರ್ಚೆ ಕೂಡ ಆಗಬೇಕು. ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಅಲ್ಲಿ ಮಂಡಿಸಲಾಗಿರುವಂತದ್ದು ಪಕ್ಷಿ ನೋಟದಲ್ಲಿ ಯಾವ್ಯಾವ ಘೋಷಣೆಗಳು ಎಷ್ಟೆಷ್ಟು ಸಂಪೂರ್ಣವಾಗಿದೆ ಇರೋದನ್ನು ಕೂಡ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಸಿದ್ದರಾಮಯ್ಯನವರು ಬಹಳ ಹಿರಿಯ ರಾಜಕಾರಣಿಗಳು, ಹಿರಿಯ ಅನುಭವಿಗಳು ಕೂಡ. ಅವರೊಂದು ಕಠಿಣ ಪರೀಕ್ಷೆಗೆ ಒಳಗಾಗಬೇಕಾಯಿತು. ಮಾನ್ಯ ಸಭಾಧ್ಯಕ್ಷರೇ, ಕಠಿಣ ಪರೀಕ್ಷೆಗೆ ಒಡ್ಕೊಂಡಿದ್ರೆ ಈಗ ಇಡೀ ದೇಶಕ್ಕೆ ಅವರು ಮಾದರಿ ಆಗಿರ್ತಿದ್ರು. ಆದರೆ ಕರ್ನಾಟಕದ ಮಾದರಿ ಅಂದ್ರೆ ಸಾಲ ಮಾಡಿರೋದೇ ಮಾದರಿ ಆಗ್ಬಿಟ್ಟಿದೆ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಇದು ಕರ್ನಾಟಕದ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರಪ್ಪ, ಊಟಕ್ಕೆ ಮುಂದೆ ಕೆಲಸಕ್ಕೆ ಎನ್ನುವ ಗಾದೆ ಮಾತಿನಂತೆ ಸಾಲಕ್ಕೆ ಮುಂದೆ ಅಭಿವೃದ್ಧಿಗೆ ಹಿಂದೆ
ಎಂದು ಹೇಳಿ ಹೊಸ ಗಾದೆಯನ್ನು ಕರ್ನಾಟಕದಲ್ಲಿ ನಾವು ಇಟ್ಕೋಬೇಕಾಗಿದೆ ಈ ಬಡ್ಜೆಟ್ ಮೇಲೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ಹೊಸ ಆಲೋಚನೆಗಳು ಇಲ್ಲ, ದೂರದೃಷ್ಟಿನೂ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಒಂದು ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗ್ಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ ಹೊಸ ಆಲೋಚನೆ, ಹೊಸ ಮತ್ತೆ ದೂರದೃಷ್ಟಿ ಎರಡೂ ಇರಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ಬಡ್ಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಡ್ಜೆಟ್ ಅಲ್ಲಿ ಅವರಿಗೆ ಪ್ರೀತ ದಣಿವಾದಂತೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಅವರಿಗೆ ವಯಸ್ಸಿನ ಜೊತೆಗೆ ಬಡ್ಜೆಟ್ ಮಣಿಸಿ ಕೂಡ ದಣಿವಾಗಿರ್ಬೋದು ಅಂತ ಅನಿಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ರಾಜ್ಯದ ವಿಕಾಸದ ದೃಷ್ಟಿಯಿಂದ ಇದು ಮಾರಕ, ಅದಕ್ಕೆ ಉಪಮುಖ್ಯಮಂತ್ರಿಗಳು ಹೊಸ ರಕ್ತಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಹೇಳ್ತಿರ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಗ್ಯಾರಂಟಿ ಮರುಚಿಂತನೆ ಬೇಕಿತ್ತು. ಈ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಬಡ್ಜೆಟ್ ಅಲ್ಲಿ ಹೇಳ್ತಾರೆ ಅಂದ್ಕೊಂಡಿದ್ದು. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿ ನೀರಾವರಿ, ರಸ್ತೆ, ಶಿಕ್ಷಣ, ಆರೋಗ್ಯ ಈ ವಿಚಾರದಲ್ಲಿ ದೇಶಕ್ಕೆ ಮಾದರಿಯಾಗಿದ್ದ ಒಂದು ಕಾಲ ಇತ್ತು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಬಡ್ಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಬರೀ ಗ್ಯಾರಂಟಿ ಯೋಜನೆಗೆ 51,034 ಕೋಟಿ ಇರಿಸಿದ್ದು ನೋಡಿದ್ರೆ, ಉಳ್ಳವರಿಗೆ ಇಂಥ ಯೋಜನೆಗಳು ಲಾಭ ಸಿಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಅಲ್ಲಿ ನಮ್ಮ BR ಪಾಟೀಲ್ರು ಕೂತಿದ್ದಾರೆ, ಅವರು ಹೇಳಿದ್ದಾರೆ. RV ದೇಶಪಾಂಡೆ ಅವರು ಇದ್ರು, ಅವರು ಹೇಳಿದ್ದಾರೆ. NY ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ರಾಯರೆಡ್ಡಿ ಅವರು ಹೇಳಿದ್ದಾರೆ ಈ ಯೋಜನೆ ಬಗ್ಗೆ ಮರುಚಿಂತನೆ ಆಗಬೇಕು ಅಂತ ಹೇಳಿ. ನಾನು ಕೂಡ ಹೋದ ಅಧಿವೇಶನದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳಿದೆ, ಜಾರ್ ಸಾಹೇಬ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಅಭಿಪ್ರಾಯ ಉಳ್ಳವರಿಗೆ ಕೊಡಬಾರ್ದು ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಯಾರ ಮಾತನ್ನು ಕೇಳೋ ಥರ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾಕೆ ಅಂತ ಗೊತ್ತಿಲ್ಲ, ತಾವು ನಡೆದಿದ್ದೇ ದಾರಿ ಎನ್ನುವಂತೆ ಅವರು ನಡೆದುಕೊಳ್ತಿದ್ದಾರೆ. ಅದರಿಂದ ಅವರಿಗೆ ಏನು ನಷ್ಟ ಆಗಲ್ಲ. ಮಾನ್ಯ ಸಭಾಧ್ಯಕ್ಷ, ಸಿದ್ದರಾಮಯ್ಯನವರಿಗೆ ಏನು ನಷ್ಟ ಆಗಲ್ಲ. ಆದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ದಿಕ್ಕೆಟ್ಟು ದಿವಾಳಿ ಆಗ್ಬಿಟ್ಟಿದೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಾನು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಒಂದು ಸಲಹೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು 2013ರಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ 2015ರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಯಾರ್ಯಾರು ಈ LPG ಗ್ಯಾಸ್ ಇದೆಯಲ್ಲ ಮಾನ್ಯ ಸಭಾಧ್ಯಕ್ಷ, ಸಬ್ಸಿಡಿ ಪಡಿತಿದ್ದವ್ರಿಗೆ ಎಲ್ಲರೂ ವಾಪಸ್ ಕೊಡಬೇಕು ಅಂತೇಳಿ ಉಳ್ಳವರು. ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡಿಸಿ ಸುಮಾರು 1 ಕೋಟಿ ಜನ ವಾಪಸ್ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಹ್ಯಾಶ್ಟ್ಯಾಗ್ ಹಾಕ್ತಾರೆ, ಯಾರ್ಯಾರು ಗಿವ್ ಇಟ್ ಅಪ್ ಅಂತ, ಯಾರ್ಯಾರು LPG ಗ್ಯಾಸ್ಗಳನ್ನು ಅನುಕೂಲಸ್ಥರು ಪಡ್ಕೊಂಡಿದ್ರೆ ವಾಪಸ್ ಕೊಡಬೇಕು ಅಂತ. ಇಮ್ಮಿಡಿಯೇಟ್ ಆಗಿ ಮಾನ್ಯ ಸಭಾಧ್ಯಕ್ಷರೇ ಒಂದೇ ವರ್ಷದಲ್ಲಿ 1 ಕೋಟಿ ಜನ ವಾಪಸ್ ಕೊಡ್ತಾರೆ. ಅದರದ್ದು ಎಷ್ಟು ಕೋಟಿ ಉಳಿತಾಯ ಆಗುತ್ತೆ ಅಂದರೆ 5,178 ಕೋಟಿ ಅದರಿಂದ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಅದಕ್ಕೆ ಅದು ಮಹಿಳಾ ಸಬಲೀಕರಣ ಅಂತ ಅನ್ಕೊಂಡಿದ್ದೇವೆ ನಾವು. ಆದರೆ ನರೇಂದ್ರ ಮೋದಿಯವರ ಒಂದು ಉಚಿತವಾಗಿ ಅಡಿಗೆ ನೀರಿನ ಸಂಪರ್ಕವನ್ನು ಬಿಟ್ಕೊಟ್ರು, ಅದನ್ನೆಲ್ಲರಿಗೂ ಬಡವರು ಕೊಟ್ಟರು. ಅವರು ಸುಮಾರು ಏನು 1 ಕೋಟಿ ಜನ ಬಿಟ್ಕೊಟ್ರು ಉಳ್ಳವರು, ಅಷ್ಟೂ ಜನ ಬಡವ್ರಿಗೆ ಅದನ್ನು ಕೊಡೋಕ್ಕೆ ಸಾಧ್ಯ ಆಯಿತು. ಆದರೆ ನಮ್ಮ ಸಿದ್ದರಾಮಯ್ಯನವರಿಗೆ ಇವತ್ತು ಅದನ್ನು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾವುದೇ ಒಬ್ಬ ನಾಯಕ ಹೇಳಿದ್ರೆ ಅದಕ್ಕೆ ವಿಶ್ವಾಸ ಇರಬೇಕು, ಆ ಮಾತಿನಲ್ಲಿ ಮತ್ತೆ ಕ್ರೆಡಿಬಿಲಿಟಿ ಇರಬೇಕು, ವರ್ಚಸ್ಸು ಮತ್ತು ವಿಶ್ವಾಸ ಎರಡೂ ಇರಬೇಕು. ಸಿದ್ದರಾಮಯ್ಯನವ್ರಿಗೆ ಏನು ಭಯ ಅಂದರೆ, ನಾನು ಹೇಳಿದ್ರೆ ವಾಪಸ್ ಕೊಡ್ತಾರಾ ಇಲ್ವಾ ಜನ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಕ್ರೆಡಿಬಿಲಿಟಿ ನನಗಿದೆಯಾ ಅಂತೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.